ಚಳಿಯಿಂದ ರೈತರದ ಮೊನ್ನೆ ಅದನ್ನೂ ನೋಟಿಸ್ ಕೊಟ್ಟಿದ್ದು ಹೋದ ವರ್ಷ. ಈ ರೀತಿ ಭಾಳ ದೊಡ್ಡ ಕರಾಳ ಇತ್ತು. ಪ್ರಧಾನಮಂತ್ರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಕರಾಳ ಶಾಸನವನ್ನು ಮುಕ್ತ ಮಾಡಿ ಯಾವ ರೀತಿ ಕಾಶ್ಮೀರ 370 ತೆಗೆದ್ರು, ಇಡೀ ದೇಶದಲ್ಲೇ ಕಾಶ್ಮೀರ 370 ಕೇವಲ ಕಾಶ್ಮೀರಕ್ಕಿತ್ತು. ಅದು ವಕಫ್ ಅನ್ನೋದು ಇಡೀ ಭಾರತಕ್ಕಿತ್ತು. ಇವತ್ತು ಅದನ್ನು ತೆಗೆದು ಯಾವುದೇ ಆಸ್ತಿಯನ್ನು ಇದು ನಂದು ಹತ್ರ ಪೇ ಮಾಡ್ಲಿಕ್ಕೆ ಬರೋದಿಲ್ಲ. ಮೊದಲೇ ಅದು ಅವ್ರು ಏನು ಬೇಕಾದ್ರೆ ಒಂದು ಸಣ್ಣ ಗೋರಿ ತಂದ್ರೂ ಅದು ವಕಫ್ ಅಂತ ಇಡೀ ಆ ಸರ್ವೆ ಇಲ್ಲೇ ಇದೆ. 811 ನಮ್ಮ ದರ್ಗಾದ್ದು 77 ಎಕರೆ ವಕಫ್ ಅಂತ ಡಿಕ್ಲೇರ್ ಮಾಡಿದ್ವಿ. ಇದೆಲ್ಲ ಹೋಗ್ತದೆ. ಇದರಿಂದ ಏನಾಗ್ತದೆ ಅಂದರೆ ಅನೇಕ ಕಡೆ ದಲಿತರು ಹಿಂದುಳಿದವರು ಅಲ್ಲಿ ಮನೆ ಅದಾವೆ. ಇಲ್ಲಿ ನಮ್ಮ ಮನಗುಳಿ ಎಕ್ಸಿ ಒಳಗೆ ಒಂದು ಸಣ್ಣ ಮಸೀದಿ ಇದೆ. ಅಲ್ಲಿ ಸುಮಾರು 7 ಎಕರೆ ವಕಫ್ ಅಂತೇಳಿ ಡಿಕ್ಲೇರ್ ಮಾಡ್ಕೊಂಡ್ರೆ ಅಲ್ಲಿ ದಲಿತರು ಸುಮಾರು ಸಾವಿರಾರು ವರ್ಷಗಳಿಂದ ದಲಿತರು ಅಲ್ಲೇ ಜೀವನ ಮಾಡ್ತಾರೆ. ಅವ್ರು ಮನೆ ಕಟ್ಕೊಂಡಾರ, ಇನ್ನೂ ಕೆಲವು ಮನೆ ಕಟ್ಟಬೇಕಾಗಿದೆ. ನಾನು ನಿನ್ನೆ ಡಿ ಸಿ ಅವ್ರಿಗೆ ಒಂದು ಪತ್ರ ಬರೆದಿದ್ದೀನಿ. ಅದನ್ನು ವಕಫ್ ಅಂತೇಳಿ ಏನೈತೆ ಅದನ್ನು ತೆಗೆದು ಹಾಕಿ ಇಸ್ಲಾಂ ಅಂತೇಳಿ ಡಿಕ್ಲೇರ್ ಮಾಡಬೇಕು. ನಾನು ಸುಮಾರು 150 ಮನೆಯಲ್ಲಿ ಇಸ್ಲಾಂನಿಂದ ಮನೆ ಕಟ್ಟಬೇಕಾಗಿತ್ತು. ಮೊನ್ನೆ ಡಿ ಸಿ ಅವ್ರಿಗೆ ನಾನು ಪತ್ರ ಬರ್ತಿದ್ದೀನಿ. ಈ ಕಾನೂನು ಏನು ಜಾರಿಯಾಗಿಬಿಡ್ತಂದರೆ ನಮಗೆ ಎಲ್ಲನೂ ಮುಕ್ತ ಆಗ್ತದೆ. ಯಾವ ಹಿಂದುಳಿದವರು ದಲಿತರು ಅಲ್ಲಿ ಏನು ಅದಾರ ಅವ್ರಿಗೇನು ಹಕ್ಕುಪತ್ರ ಕೊಡ್ತೀವಿ, ಅವರಿಗೆ ಒಂದು ಒಳ್ಳೆಯ ಒಂದು ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇದು ವಕಫ್ ಕಾನೂನು ತೆಗೆದಿದ್ದು ಇದೊಂದು ಐತಿಹಾಸಿಕವಾದಂಥ ನಿರ್ಣಯ. ಇದನ್ನು ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. OIC ಇದಕ್ಕೆ ವಿರೋಧ ವ್ಯಕ್ತಪಡಿಸಿ OIC ಬೇವರ್ಸಿ ಅವರೆಲ್ಲ ಅವ್ರ್ಯಾಕ್ರಿ ಇವ ನಮ್ಮ ಜಾತಿ ರಹಿತ ರಾಹುಲ್ ಗಾಂಧಿನೇ ವಿರೋಧ ಮಾಡ್ತಾನೆ. ಅವ ಮುಲಾಯಂ ಸಿಂಗ್ನ ಮಗ ಯಾರು ಅಖಿಲೇಶ್ ಯಾದವ್ ಅವರೆಲ್ಲ ಸಾವಿರ 50% ಸಾವಿರ ಅದಾರ. ರಾಹುಲ್ ಗಾಂಧಿ ಯಾರು ಅದಾರ? ಹಿಂದೂ ಅಂತರಲ್ಲ. ಅವ್ನ ಜಾತಿನೇ ಯಾವುದೂ ಗುರ್ತಾಗಿಲ್ಲ. ಯಾಕಂದ್ರೆ ಎಲ್ಲ ಮಿಕ್ಸ್ ಆಗ್ಯಾವ. ಇಂಥವ್ರು ಎಲ್ಲ ವಿರೋಧ ಮಾಡ್ತಾರೆ. ಏನು ಮಾಡಿದ್ರು ಇದು ವಕಫ್ ಕಾನೂನು ತೆಗೆದು ನಮ್ಮ ದೇಶದ ದೃಷ್ಟಿಯಿಂದ ನಮ್ಮ ದೇಶದ ಆಸ್ತಿಯಾಗಿ ಪರಿವರ್ತನೆ ಆಗ್ತದೆ. 12 ಲಕ್ಷ ಎಕರೆ ಐತಿ. ಇವತ್ತು 18 ಲಕ್ಷ ಎಕರೆ ಇಂಡಿಯನ್ ಆರ್ಮಿ ಕೈಗೈತಿ, 15 ಲಕ್ಷ ಎಕರೆ ಇಂಡಿಯನ್ ರೈಲ್ವೆ ಕೈಗಿದೆ, 12 ಲಕ್ಷ ವಕಫ್. ಆ ವಕಫ್ ಕಾನೂನು ಹೋಗಬೇಕು. ನಮ್ಮದೇನಿತ್ತು ಸಂಕಲ್ಪ, ಪ್ರಧಾನಮಂತ್ರಿಗಳು ಅದನ್ನು ಈಡೇರಿಸ್ಯಾರೆ. ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಯಾವುದೇ ಪಕ್ಷದಾಗಿರಲಿ, ಹಿಂದೂ ಏನೋ MP ಇದಕ್ಕೆ ಬೆಂಬಲ ಕೊಡಬೇಕು. ಇಲ್ಲಾಂದರೆ ಎಲ್ಲ ಕಡೆನೂ ಅವರು ಅದನ್ನು ಹೆಂಗೆ ಬೇಕಾದಂಗೆ ಮಾರ್ಕೊಳಕತ್ತಾರೆ. ಅದಕ್ಕೊಬ್ಬ ಮುತುವಲಿ ಇರ್ತಾನೆ, ಅವ ಯಾರು ಬೇಕಾದ್ರೂ ಸೇಲ್ ಡಿ ಮಾಡ್ಕೊಳಕ್ಕೆ. ಇಲ್ಲೇ ಬಿಜಾಪುರನಾಗೆ ನೋಡ್ರಿ, ಈಗ ನಮ್ಮ ಇದ್ರದ್ದು 860 ಕ್ಲಿಯರ್ ಆಯಿತು. ಈಗ ಅಲ್ಲಿ ಚಾಬುಕ್ ಸಾವಿರ ಮಸೀದಿ ಐತಿ. 29 ಎಕರೆ ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನೋಡಿ. ಈಗ ಅದನ್ನು ವಕಫ್ ಅಂತ ಡಿಕ್ಲೇರ್ ಮಾಡ್ಯಾರ. ನಮ್ಮ ದಲಿತರ ಒಂದು ಸ್ಮಶಾನ ಐತಿ ಇಲ್ಲಿ, ನಮ್ಮ ಶಾಪುರ ಹಚ್ಚಿದ್ದು. ಆ ದಲಿತರ ಸ್ಮಶಾನೂ ವಕಫ್ ಅಂತ ಡಿಕ್ಲೇರ್ ಮಾಡ್ಯಾರ. ಈಗ ಅಲ್ಲೆಲ್ಲ ಕಾಂಪೌಂಡ್ ಕಟ್ಟಿ ಅವ್ರಿಗೆ ಗಾಟಿ ಹಾಕ್ತಾರೆ. ಅಂದ್ರೆ ಈ ಕಾನೂನು ಹೋಗಬೇಕಾಗಿತ್ತು. ಇದು ಒಳ್ಳೆಯ ನಿರ್ಣಯ ಆಗಿದೆ. ನಾವೇನೋ ಬೇಡಿಕೆ ಇತ್ತು, ಅದಕ್ಕೆ ಪ್ರಧಾನಮಂತ್ರಿಗಳು ಸಕಾರಾತ್ಮಕ ಸ್ಪಂದಿಸ್ಯಾರ. ಅವ್ರಿಗೆ ಇನ್ನೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ಸಲ್ಲಿಸ್ತಾರೆ. ಪಾದಯಾತ್ರೆ 2 ದಿನ ಕಾಲಿಟ್ಟಿದೆ. ಪಾದಯಾತ್ರೆ ಉದ್ದಕ್ಕೂ ವಿಜೇಂದ್ರ ಕೆಲವು ಏನು ತಪ್ಪು ಮಾತಾಡಿದ್ದಾರೆ. ಜಿಲ್ಲೆಯಲ್ಲಿ ಒಂದು 4ರಿಂದ 5 ಸೀಟ್ ಗೆಲ್ಲಿಸ್ಲಿಕ್ಕೆ ಆಗಲಿಲ್ಲ, ಪಕ್ಷದ ವಿರುದ್ಧ ಮಾತಾಡ್ತಾರೆ. ಅವೆಲ್ಲ ಚೀಲಗಳು ಅದಾವೆ. ಅವ್ರು ಏನೇನು ಕೊಟ್ಟು ಏನೇನು ಆಗ್ಯಾರ ಗುರುತು. ಅವ್ರ ನೈತಿಕತೆ ಇಲ್ಲ. ಅದೇ ವಿಜೇಂದ್ರ ನಾಳೆನೇ ತೆಗೀಲಿ, ನನ್ನ ಕಡೆ ಬರ್ತಾರೆ, ನನ್ನ ಮನೆ ಮುಂದೆ ಬರ್ತಾರೆ. ಈಗ ಮಾತಾಡಾರಲ್ಲ, ಇವೆಲ್ಲ ರೆಕಾರ್ಡೇ ಇಡ್ರಿ. ನಾಳೆ ನನ್ನ ಕೈ BJP ಬರ್ತಂದ್ರೆ ವಿಜೇಂದ್ರಿಗೆ ಬಾಯಿಗೆ ಬಂದಾಗ ನಾನೇ ಮಾತಾಡ್ತೀನಿ, ಮಗಳಿಂದ ಮಾತಾಡ್ತೀನಿ. ವಿಜೇಂದ್ರ ಮಾತಾಡ್ತಾನೆ. ವಿಜೇಂದ್ರಿಗೆ ನೈತಿಕತೆ ಇಲ್ಲ. ವಿಜೇಂದ್ರಿಗೆ ಯಾವ ಆಧಾರದ ಮೇಲೆ ಕೊಟ್ಟರು ಹೈಕಮಾಂಡದವ್ರು ಅವ್ರಿಗೆ ಗೊತ್ತು. ವಿಜೇಂದ್ರಿಗೆ ಯಾವ ಅರ್ಹತೆ ಇದೆ? ಇಂಥ ಚಮಚಗಿರಿ ಮಾಡೋದು, CD ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋದು ಮಾಡ್ತಾರೆ. ಸರ್, ಈಗ CD ಹೀರೋ ಅದಾನ ಅವನು, ಶಿವಣ್ಣ, ಶಿವಣ್ಣ, CD ವಿಜಯಣ್ಣ. ಸರ್, ಏನು ಪಾದಯಾತ್ರೆ ಉದ್ದಕ್ಕೂ ಏನಂದರೆ HDK ಅವರು ತೀವ್ರ ಅಂತ ವಿರೋಧ ವ್ಯಕ್ತಪಡಿಸಿದ್ರು. ಜೊತೆಗೆ ಏನಂದರೆ DK ಶಿವಕುಮಾರ್ ಏನಂದರೆ ಅವರ ಆಸ್ತಿಯಿಂದ ಬಂದು ನೋಡ್ರಿ, ಇದು ಯಾವುದು ಪಾದಯಾತ್ರೆ DK ಶಿವಕುಮಾರ್ HD ಕುಮಾರಸ್ವಾಮಿ ಜಗಳ. ಇದು ಯಾವ ಪಾದಯಾತ್ರದ ಮೂಲ ಏನಾಯ್ತಂದ್ರೆ ಅವರಿಬ್ಬರು ಜಗಳ ಅಷ್ಟೇ ಹೈಲೈಟ್ ಆಗ್ತದೆ. ಈ ಇವ್ರದ್ದು ಮೂಡ ಅಲ್ಲೇ ಮಕ್ಕೊಂಡು ಬಿಡ್ತದೆ. ಮೂಡ ಮಗ್ಗಲು ಹೊಚ್ಕೊಂಡು ಮಕ್ಕೋತದ. DK ಶಿವಕುಮಾರ್ ಕುಮಾರಸ್ವಾಮಿ ನೀವೇ ಯಾಡೇ ಹೊಡ್ಕೊತ ಹೋಗ್ರಿ ಚಾನಲ್ದು. ಎಸ್, ಪಾಪ ವಿಜಯ